ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತೇನು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ CB ನರಸಿಂಹಸ್ವಾಮಿಗೆ ಹೋಗ್ತಿದ್ದೀನಿ. ಶ್ರಾವಣ ಶನಿವಾರ ಅಲ್ವಾ, ಅದಕ್ಕೆ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಏನಂದರೆ, ನಾನಿರೋದು ತುಮಕೂರಲ್ಲಿ ಯಾವುದಾದ್ರೂ ಫೇಮಸ್ ಟೆಂಪಲ್ ಇದ್ದರೆ ಡೂ ಕಮೆಂಟ್. ನಾನು ಅದನ್ನು ಸೀರೀಸ್ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇವಾಗ ಸದ್ಯಕ್ಕೆ CB ನರಸಿಂಹಸ್ವಾಮಿಗೆ ಹೋಗ್ಬಿಟ್ಟು ಅದು ಎಕ್ಸ್ಪ್ಲೋರ್ ಮಾಡ್ತೀನಿ. ನಿಮ್ಗೆ ಇದೇ ಥರ ತುಮಕೂರಲ್ಲಿರೋ ಫೇಮಸ್ ಟೆಂಪಲ್ಸ್ ಬೇಕು ಅಂದರೆ ನನ್ನ ವೀಡಿಯೋಸ್ನ ನೋಡ್ತೀರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಇದನ್ನ ಶಿಬಿ ಅಂತಾರೆ. ಆಕ್ಚುಲಿ ಇದು ಶಿಬಿ ಕ್ಷೇತ್ರ. ಶಿಬಿ ಅಂದ್ರೆ ಏನು? ಶಿಬಿ ಅಂದ್ರೆ ಯಾರು ಅಂದ್ರೆ ಭಕ್ತ ಪ್ರಹ್ಲಾದ ಇದಾರಲ್ಲ, ಅವ್ರ ಮೊಮ್ಮಗ ಬಲಿ ಚಕ್ರವರ್ತಿ. ಬಲಿ ಚಕ್ರವರ್ತಿ ಅವರ ಮೊಮ್ಮಗ ಶಿಬಿ ಚಕ್ರವರ್ತಿ. ಶಿಬಿ ಚಕ್ರವರ್ತಿ ಕೊನೆ ಟೈಮಲ್ಲಿ ಅವರ ಮಕ್ಕಳಿಗೆ ಎಲ್ಲ ಸಾಮ್ರಾಜ್ಯ ಬಿಟ್ಟು ತಪಸ್ಸು ಮಾಡಕ್ಕೆ ಅಂತ ಬಂದ ಜಾಗನೇ ಇದು. ಅದಕ್ಕೆ ಎಲ್ಲರೂ ಇದನ್ನ ಸಿಬಿ ಅಥವಾ ಶಿಬಿ ಕ್ಷೇತ್ರ ಅಂತ ಕರೀತಾರೆ. ಶಿಬಿ ಚಕ್ರವರ್ತಿ ಏನು ಫೇಮಸ್ ಅಂದರೆ ದಾನ ಧರ್ಮ ಮಾಡೋದ್ರಲ್ಲಿ ಫೇಮಸ್. ಇದಕ್ಕೊಂದು ಎಕ್ಸಾಂಪಲ್ ಏನಂದರೆ, ಇಂದ್ರಾದಿ ದೇವತೆಗಳು ಪರೀಕ್ಷೆ ಮಾಡೋಕ್ಕೆ ಒಬ್ಬರು ಗರುಡವಾಗಿ ಮತ್ತೊಬ್ಬರು ಪಾರಿವಾಳವಾಗಿ ಬರ್ತಾರೆ. ಪಾರಿವಾಳ ಎದುರುಕೊಂಡು ಶಿಬಿ ಚಕ್ರವರ್ತಿ ತೊಡೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಗರುಡ ಪಾರಿವಾಳನ ತಿನ್ನಕ್ಕೆ ಬಂದಿರುತ್ತೆ. ಆವಾಗ ಶಿಬಿ ಚಕ್ರವರ್ತಿ ತಡಿತಾನೆ. ಆವಾಗ ಗರುಡ ಹೇಳುತ್ತೆ, ಅದು ನನ್ನ ಊಟ, ಹಾಗಾಗಿ ನಾನು ಅದನ್ನ ಕೊಲ್ಲೇಬೇಕು ಅಂತ. ಅದಕ್ಕೆ ಶಿಬಿ ಚಕ್ರವರ್ತಿ ಹೌದು ಅಂತ ಪಾರಿವಾಳ ಕಡೆ ನೋಡ್ತಾನೆ. ಪಾರಿವಾಳ ಪ್ರಾಣ ಭಿಕ್ಷೆಗಾಗಿ ಗಡಗಡ ನಡುಗ್ತಿರುತ್ತೆ. ಶಿಬಿಗೆ ಹಿಂಗರಳು ಕರಗಿ ಹೋಗಿ, ಪಾರಿವಾಳದ ತೂಕದ ಮಾಂಸದಷ್ಟು ನಾನು ನಿನಗೆ ಕೊಡ್ತೀನಿ, ಪಾರಿವಾಳನ ಬಿಟ್ಬಿಡು ಅಂತ ಹೇಳ್ತಾನೆ. ಅವಾಗ ಗರುಡ ಹೇಳುತ್ತೆ, ನನಗೆ ಗೊತ್ತು ಪಾರಿವಾಳದ 10 ಪಟ್ಟು ತೂಕದ್ದು ನಿಂಗೆ ಮಾಂಸ ಕೊಡೋಷ್ಟು ಕೆಪಾಸಿಟಿ ಇದೆ, ಆದರೆ ಒಂದು ಕಂಡೀಷನ್ ಮೇಲೆ ನಾನು ಈ ಪಾರಿವಾಳನ ಬಿಡ್ತೀನಿ. ಅದೇನಂದ್ರೆ ಪಾರಿವಾಳದ ತೂಕದ್ದು ನಿನ್ನ ಮಾಂಸ ಕೊಟ್ರೆ ಬಿಡ್ತೀನಿ ಅಂತ. ಅದಕ್ಕೆ ಶಿಬಿ ಚಕ್ರವರ್ತಿ ಒಪ್ಕೋತಾನೆ. ತನ್ನ ತೊಡೆಯ ಮಾಂಸ ಕಟ್ ಮಾಡಿ ಕೊಡ್ತಾನೆ. ಆದರೆ ಪಾರಿವಾಳದ ತೂಕನೇ ಜಾಸ್ತಿ ಇರುತ್ತೆ. ಒಂದೊಂದು ಪಾರ್ಟ್ಸ್ನ ಕಟ್ ಮಾಡಿ ಕೊಟ್ಟು ಪಾರಿವಾಳದ ತೂಕನೇ ಜಾಸ್ತಿ ಇರುತ್ತೆ. ಲಾಸ್ಟಿಗೆ ಶಿಬಿ ಚಕ್ರವರ್ತಿ ಹೋಗಿ ತಕ್ಕಡಿಯಲ್ಲಿ ಕೂತ್ಕೊಂಡು ತನ್ನ ಪ್ರಾಣನೇ ತ್ಯಾಗ ಮಾಡೋಕ್ಕೆ ಹೋಗ್ತಾನೆ. ಇಡೀ ತನ್ನ ದೇಹನ ತಿನ್ಕೊಬಿಡು, ಆದರೆ ಪಾರಿವಾಳನ ಬಿಟ್ಬಿಡು ಅಂತ. ಇಂಥ ಭಕ್ತಿ ಪ್ರಹ್ಲಾದ, ಇಂಥ ದಾನ ಧರ್ಮಿಷ್ಠ, ಇಂಥ ಪವರ್ಫುಲ್ ಶಿಬಿ ಚಕ್ರವರ್ತಿ ಕೊನೆ ದಿನಗಳನ್ನು ಕಳೆಯುವಂಥ ಜಾಗ ಇದು. ಅದಕ್ಕೆ ಇದನ್ನ ಶಿಬಿ ಕ್ಷೇತ್ರ ಅಂತ ಕರೀತಾರೆ. ಎಷ್ಟು ಕ್ಯೂ ಇರುತ್ತೆ ಅಂತ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಕ್ಯೂ ನೋಡಿ, ಕಾಣಿಸ್ತಿದ್ಯಾ ಕ್ಯೂ? ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ನಾನು ಮೊಬೈಲ್ನ ತೊಗೊಂಡೋಗ್ಬೋದು ಅಂದ್ಕೊಂಡು ವೀಡಿಯೋ ಮಾಡ್ಬೋದು ಅಂತ ಅಂದ್ಕೊಂಡೆ. ಶಾಕ್ ಆಗಿದ್ದೇನು ಗೊತ್ತಾ, ಮೊಬೈಲ್ನ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಲಾಕರಲ್ಲಿ ಇಡ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು. ನೋಡಿ, ಇದೇ ಲಾಕರು. ಎಲ್ಲರ ಹತ್ರ ಮೊಬೈಲ್ ಇಸ್ಕೊಂಡು ಬಿಡ್ತಾರೆ. ತುಮಕೂರಲ್ಲಿ ಇದೆ, ಫಸ್ಟ್ ಟೈಮ್ ಇದೆ ನಾನು ನೋಡಿರೋದು, ದೇವಸ್ಥಾನದಲ್ಲಿ ಮೊಬೈಲ್ ಇಟ್ಕೊಂಡು ಲಾಕ್ ಮಾಡೋದು. ನಿಮ್ಗೆ ಯಾವುದಾದ್ರೂ ಬೇರೆ ದೇವಸ್ಥಾನ ಗೊತ್ತಿದ್ರೆ ಡೂ ಕಮೆಂಟ್. ಪಾರ್ಕ್ ಮಾಡಿರೋ ವೆಹಿಕಲ್ಸ್ ನೋಡೇ ನಿಮಗೆ ಗೊತ್ತಾಗ್ಬೋದು ಈ ದೇವ್ರಿಗೆ ಎಷ್ಟು ಫ್ಯಾನ್ ಬೇಸ್ ಇದೆ ಅಂತ. ಅಪ್ಪ, ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇಷ್ಟು ರಶ್ ಇರುತ್ತೆ ಅಂತ. ಸೇಮ್ ನಾನು ಲಾಸ್ಟ್ 1 3 ಮಂತ್ಸ್ ಬ್ಯಾಕ್ ತಿರುಪತಿಗೆ ಹೋಗಿದ್ದೆ. ಅಲ್ಲೇ ಇದಕ್ಕಿಂತ ಇನ್ಫ್ಯಾಕ್ಟ್ ಕಮ್ಮಿ ರಶ್ ಇತ್ತು. ಶ್ರಾವಣ ಶನಿವಾರ ಅಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ರಶ್ಶು. ಇನ್ನು ಮಿಕ್ಕಿದ ದಿನ ನಂಗೆ ಗೊತ್ತಿಲ್ಲ. ಮೇ ಬಿ ಇದರಲ್ಲಿ ಒಂದು 30-40% ಆದರೂ ರಶ್ ಇರುತ್ತೆ, ಕ್ರೌಡು. ಬಟ್ ಇವತ್ತಂತೂ ನಾನು ಇಮ್ಯಾಜಿನೇ ಮಾಡಿರಲಿಲ್ಲ, ಅಷ್ಟು ರಶ್ ಇತ್ತು. ಎಲ್ಲ ಮಾಡಿದ್ದಾರೆ. ಆ ಸ್ಲಿಪ್ಪರ್ ಸ್ಟ್ಯಾಂಡಿಂದ ಹಿಡ್ದು ಮೊಬೈಲ್ನ ಕೊಡೋವರೆಗೂ ನನಗೆ ಬಂದು ಶಾಕ್ ಆಗೋಯ್ತು. ಮೊಬೈಲ್ನ ಇಸ್ಕೊತಾರೆ ಅಂತ ನಂಗೆ ಐಡಿಯಾ ಕೂಡ ಇರಲಿಲ್ಲ. ಮೊಬೈಲ್ ಇಸ್ಕೊತಾರೆ, ಚೆಕ್ ಮಾಡಿ ಬಿಡೋದು. ಇದು ಫೇಮಸ್ ಆಗುತ್ತೆ ಅನಿಸುತ್ತೆ ತಿರುಪತಿ ಥರ. ಇವಾಗ ಮೈ ಫೇವ್ರೆಟ್ ಪಾರ್ಟ್, ಪ್ರಸಾದ ತಗೊಳಕ್ ಹೋಗ್ತಿದ್ದೀವಿ, ಬನ್ನಿ. ಇದೆಲ್ಲ ನೋಡಿ ಹಳೆ ಕಾಲದ್ದು ಹೆಂಗಿದೆ. ಪ್ರಸಾದ ಅಂತೂ ಸಖತ್ತಾಗಿದೆ. ಇದು ಎಷ್ಟು ಮೈಲ್ಡ್ ಆಗಿದೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಮನೇಲೇ ಈ ಥರ ಸ್ವೀಟ್ ಏನು ತಿನ್ನಲ್ಲ, ಬಟ್ ಇದು ಸಖತ್ತಾಗಿದೆ. ಪಲಾವ್, ಇದು ಪುದೀನ ರೈಸು ಚೆನ್ನಾಗಿದೆ. ಇದು ಕರ್ಡ್ ರೈಸ್ ನೋಡಿ.
ಎಲ್ಲಾನು ಸಖತ್ತಾಗೈತೆ, ನಂಗಂತೂ ಇಷ್ಟ ಆಯ್ತು. ವೆಜ್ ಅವ್ರಿಗೆ ಇಲ್ಲಿರುತ್ತೆ, ನಾನ್ ವೆಜ್ ಅವ್ರಿಗೂ ಊಟ ಹಾಕ್ತಾರಂತೆ, ಅದು ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ. ನೀವೇನಾದರೂ ಇಲ್ಲಿ ಬಂದರೆ ಇಲ್ಲೂ ಆರಾಮಾಗಿ ಊಟ ಪ್ರಸಾದ ಎಲ್ಲ ಸಿಗುತ್ತೆ, ತಿನ್ಕೋಬೋದು. ಸೇಮ್ ಟು ಸೇಮ್ ತಿರುಪತಿಯಲ್ಲಿ ಏನೇನು ಫೆಸಿಲಿಟೀಸ್ ಇದೆಯೋ ಅದೆಲ್ಲ ಇಲ್ಲಿ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ, ಚೆನ್ನಾಗಿದೆ. ಹಿಂಗೆ ಏನಾದರೂ ಜನಗಳು ಬರ್ತಿದ್ರೆ ತಿರುಪತಿ ಥರನೇ ಆಗೋದ್ರಲ್ಲಿ ಏನೂ ಡೌಟ್ ಇಲ್ಲ. ನನಗಂತೂ ಕಲ್ಚರಲ್ ಶಾಕ್ ಆಗೋಯ್ತು. ಅಲ್ಲಿ ಆ್ಯಕ್ಚುಲಿ ಶಾಮಿಯಾನ ಹಾಕಿದಾರಲ್ವಾ, ತೋರಿಸು ಅದು. ಅಲ್ಲಿ ಶ್ರಾವಣದಲ್ಲಿ ಯೂಶಲಿ ಯಾರು ನಾನ್ ವೆಜ್ ತಿನ್ನಲ್ಲ, ಇವರು ಶ್ರಾವಣ ಶನಿವಾರ ಅರ್ಕೆ ಹೊತ್ಕೊಂಡು ಎಲ್ಲರಿಗೂ ನಾನ್ ವೆಜ್ ಊಟ ಹಾಕ್ತಾರಂತೆ. ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ನಾನಂತೂ ಶಾಕ್ ಆಗೋದೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ಥಿಂಗ್ಸ್ ಎಲ್ಲ ಆಯಿತು. ಚೆನ್ನಾಗಿತ್ತು. ತುಮಕೂರಲ್ಲೂ ಒಳ್ಳೆ ಒಳ್ಳೆ ಏನು ದೇವಸ್ಥಾನಗಳಿದೆ, ನೀವು ತುಮಕೂರಲ್ಲೇ ಎಕ್ಸ್ಪ್ಲೋರ್ ಮಾಡ್ಬೋದು. ನನಗಂತೂ ಫುಲ್ ಖುಷಿ ಆಗುತ್ತೆ ತುಮಕೂರಲ್ಲಿ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಇರೋದು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಇದೇ ಥರ ವಿಡಿಯೋಸ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.